ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಮುವೇಲ 30ನೇ ಅಧ್ಯಾಯ 6ನೇ ವಾಕ್ಯದ ಕೊನೆಯ ಭಾಗ. ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದುದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು. ದಾವೀದನ ಜೀವಿತದಲ್ಲಿ ದಾವೀದನು ಸೌಲನಿಗೆ ಭಯಪಟ್ಟು ಓಡಿ ಹೋಗುವಂಥ ಅನೇಕ ಸಂದರ್ಭಗಳ ಕುರಿತು ಕಳೆದ ದಿನಗಳಲ್ಲೆಲ್ಲ ನಾನು ಮಾತನಾಡಿದ್ದೇನೆ. ನೀವೆಲ್ಲರೂ ಸಹ ಅನೇಕ ವಾಕ್ಯಗಳನ್ನು ಓದಿ ತಿಳಿದುಕೊಂಡಿದ್ದೀರಿ ಸಹ. ಇಲ್ಲಿ ದಾವೀದನು ಒಂದು ಸಹಾಯಕ್ಕಾಗಿ ಫಿಲಿಷ್ಟಿಯರ ಜೊತೆಯಲ್ಲಿ ಸೇರಿಕೊಳ್ತಾನೆ, ಸೌಲನಿಗೆ ಭಯಪಟ್ಟು. ಆಗ ಫಿಲಿಷ್ಟಿಯರ ರಾಜರು ಸಹ ಅವನನ್ನು ಬಹಳ ಪ್ರೀತಿಯಾಗಿ ನೋಡ್ಕೊಳ್ತಾರೆ. ಒಂದು ಸಾರಿ ಅವರು ಯುದ್ಧ ಮಾಡುವುದಕ್ಕಾಗಿ ಹೋಗಬೇಕಾದ್ರೆ ಇವರು ಸಹ ಕರ್ಕೊಂಡು ಹೋಗ್ತಾರೆ. ದಾವೀದನು ಮತ್ತು ಜೊತೆಯವರು ಸಹ ಅವರ ಸಂಗಡ ಯುದ್ಧಕ್ಕಾಗಿ ಹೋಗ್ತಾರೆ. ಆದರೆ ಅಲ್ಲಿರುವಂಥ ಪ್ರಭುಗಳಿಗೆ ಇಷ್ಟ ಆಗಲ್ಲ. ಯಾಕೆಂದರೆ ಇವನು ಯುದ್ಧ ಮಾಡೋಕ್ಕೆ ನಾವು ಹೋಗಬೇಕಾದ್ರೆ ನಮಗೆ ವಿರುದ್ಧವಾಗಿ ನಿಂತುಬಿಟ್ಟು ಸೌಲನ ಪ್ರೀತಿಯನ್ನು ಗಳಿಸ್ಕೋಬಹುದು, ಅದರಿಂದ ಇವನು ಬೇಡ ಅಂತ ಹೇಳಿದಾಗ ಇವನನ್ನು ವಾಪಸ್ ಕಳಿಸ್ತಾನೆ, ಆಕೀಶ್ ವಾಪಸ್ ಕಳಿಸ್ತಾನೆ. ಆದರೆ ಅಷ್ಟೊತ್ತಿಗಾಗಲಿ ಏನಾಗೋಗ್ಬಿಟ್ಟಿರತ್ತೆ, 30ನೇ ಅಧ್ಯಾಯದ ಆರಂಭದಲ್ಲಿ ನಾವು ನೋಡ್ತೇವೆ, ಅವರು ವಾಪಸ್ ಬರೋಷ್ಟರೊಳಗೆ ಅಮಾಲೇಕ್ಯರು ದಂಡೆತ್ತಿ ಬಂದು ಈ ಚಿಕ್ಲಗ್ ಎಂಬ ಇವರು ವಾಸ ಮಾಡ್ತಾ ಇದ್ದಂತಹ ಊರನ್ನು ಪೂರ್ಣವಾಗಿ ಸುಟ್ಟಾಕ್ಬಿಟ್ಟು ಅಲ್ಲಿರುವಂತಹ ಹೆಂಗಸರನ್ನು, ಮಕ್ಕಳನ್ನು, ದೊಡ್ಡವರನ್ನು ಎಲ್ಲರನ್ನೂ ಹಿಡ್ಕೊಂಡು ಹೋಗಿದ್ರು. ಮಾತ್ರವಲ್ಲ, ದಾವೀದನ ಹೆಂಡತಿಯರು ಸಹ ಹೋಗಿದ್ದಾರೆ ಅಂತ ಗೊತ್ತಾಯಿತು. ದಾವೀದನ ಹೆಂಡತಿಯರು, ಗಂಡು ಮಕ್ಕಳು ಎಲ್ಲರೂ ಸಹ ಹೋಗ್ಬಿಟ್ಟಿದ್ದಾರೆ. ಎಲ್ಲ ಅಳ್ತಾ ಇದ್ದಾರೆ. ಇವಾಗ ಅವರ ಜೀವಿತದಲ್ಲಿ ದೊಡ್ಡ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಎಲ್ಲ ಜನರು, ದಾವೀದನ ಸಂಗಡ ಇದ್ದವರೆಲ್ಲರೂ ಬಹಳ ನಿರಾಶೆಯಾದರು. ಏಕೆಂದರೆ ಯುದ್ಧಕ್ಕೆ ಅಂತ ಹೋಗಿ ದಾವೀದನ ಜೊತೆಯಲ್ಲಿ ಹೋಗಿ ಹಿಂದಿರುಗಿ ಬರೋಷ್ಟೊತ್ತಿಗೆ ತಮ್ಮ ಹೆಂಡತಿ ಮಕ್ಕಳೆಲ್ಲರನ್ನ ಕಳ್ಕೊಂಡಂತಹ ಒಂದು ಶೋಚನೀಯ ಸ್ಥಿತಿಯಲ್ಲಿ ಅವರಿದ್ದಂಥ ಸಮಯದಲ್ಲಿ ಅವರಿಗೆ ಮೊದಲು ಕೋಪ ಆಗಿದ್ದು ದಾವೀದನ ಮೇಲೇ. ಏಕೆ, ದಾವೀದನನ್ನು ಹಿಂಬಾಲಿಸಿ ದಾವೀದನ ಹಿಂದೆ ಬಂದು ನಮಗೆ ಈ ಥರ ಒಂದು ಕಷ್ಟ ಬಂತಲ್ಲ ಎಂಬುದಾಗಿ ಅವರು ಯೋಚನೆ ಮಾಡಿ ಅವರು ಸ್ವಲ್ಪ ಹೊತ್ತೆಲ್ಲ ಹತ್ಬಿಟ್ಟು ಕೊನೆಗೆ ಒಂದು ಡಿಸಿಷನ್ಗೆ ಬರ್ತಾರೆ. ಏನು ಮಾಡೋಣ, ದಾವೀದನನ್ನು ಕಲ್ಲೆಸೆದು ಕೊಂದುಬಿಡಬೇಕು. ಅದರ ಒಂದು ವಿರೋಧಾಭಾಸ ಅಂದರೆ ದಾವೀದನ ಹೆಂಡತಿಯವರು ಉಳ್ಕೊಂಡು ಬಾಕಿ ಎಲ್ಲರ ಹೆಂಡತಿಯರು ಹೋಗಿದ್ದಿದ್ರೆ ಪರವಾಗಿರಲಿಲ್ಲ. ಇಲ್ಲಿ ನಾವು ಅದರ 5ನೇ ವಾಕ್ಯದಲ್ಲಿ ನಾವು ಓದಬೇಕಾದ್ರೆ ದಾವೀದನ 2 ಹೆಂಡತಿಯರಾದ ಇಜ್ರೇಲಿನವಳಾದ ಅಹಿನೋಮವಳು, ಕರ್ಮೇಲಿನಾದ ನಾಬಾಲ್ ಹೆಂಡತಿಯಾಗಿದ್ದ ಅಬಿಗೈಲೂ ಸರಿಯಾಗಿ ಹೋಗಿದ್ದರು. ದಾವೀದನೂ ಸಹ ಇದೇ ಒಂದು ನಷ್ಟದಲ್ಲಿದ್ದಾನೆ. ಇತರ ಜನರಿಗೆ ಏನು ನಷ್ಟ ಆಗಿದೆಯೋ ಅದೇ ನಷ್ಟ ದಾವೀದನಿಗೂ ಆಗಿದೆ. ಆದರೂ ಸಹ ದಾವೀದನೇ ಇದಕ್ಕೆಲ್ಲ ಕಾರಣ ಅಂತೇಳಿ ಅವರು ತೀರ್ಮಾನ ಮಾಡಿ ಕಲ್ಲೆಸೆದು ಕೊಲ್ಲುವುದಕ್ಕಾಗಿ ಪ್ರಯತ್ನ ಮಾಡಿದಾಗ ದಾವೀದನು ಬಲು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ. ಒಂದು ಕಡೆ ಹೆಂಡತೀರನ್ನು ಕಳೆದುಕೊಂಡಂತಹ ವೇದನೆ, ಮತ್ತೊಂದು ಕಡೆ ತನ್ನ ಪ್ರೀತಿ ಪಾತ್ರರು ಕಲ್ಲೆಸೆದು ತನ್ನನ್ನು ಕೊಲ್ಲುವುದಕ್ಕಾಗಿರುವಂತಹ ಒಂದು ಸನ್ನಿವೇಶ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾರೂ ಸಹಾಯವಿಲ್ಲ, ಯಾರ ಬಳಿಯಲ್ಲೂ ಹೇಳಕ್ಕಾಗದಂತಹ ಒಂದು ಸನ್ನಿವೇಶ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲೂ ಇದೇ ರೀತಿಯ ಒಂದು ಅನುಭವಗಳು ಬರುತ್ತೆ. ಇಕ್ಕಟ್ಟಿನ ಪರಿಸ್ಥಿತಿ, ಯಾರ ಬಳಿಯಲ್ಲೂ ಹೇಳಕ್ಕಾಗದಂತಹ, ನಮಗೆ ಪ್ರಿಯರಾಗಿದ್ದವರೆಲ್ಲರೂ ನಮಗೆ ವಿರೋಧವಾಗಿ ನಿಲ್ಲುವ, ನಮ್ಮ ಜೊತೆಯಲ್ಲಿ ನಿಲ್ತಾರೆ ಎಂಬುದಾಗಿ ನಾವು ನಿರೀಕ್ಷೆ ಮಾಡಿದ ಅನೇಕರು ನಮ್ಮನ್ನು ಬಿಟ್ಟು ದೂರ ಹೋಗುವಾಗ, ನಷ್ಟಗಳು ಮಾತ್ರ ಅವರಿಂದ ಸಂಭವಿಸುವಾಗ, ವೇದನೆಯ ಮಾತುಗಳು ನಮ್ಮಲ್ಲಿ ಸಂಭವಿಸುವಾಗ ನಾವೇನು ಮಾಡಬೇಕು? ದಾವೀದನೇನು ಮಾಡ್ತಾನೆ? ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡ. ಒಂದು ವಿಷಯ ಅವನಿಗೆ ಅರ್ಥವಾಯಿತು, ತನ್ನ ಪ್ರೀತಿ ಪಾತ್ರರಾಗಿದ್ದಂತಹ ಹೆಂಡತಿಯರು ನಷ್ಟವಾಗಿದ್ದಾರೆ, ತನಗೆ ಪ್ರೀತಿ ಪಾತ್ರರಾಗಿದ್ದಂತಹ ಜನರು ಕೈಯಲ್ಲಿ ಕಲ್ಲನ್ನು ತೆಗೆದುಕೊಂಡಿದ್ದಾರೆ, ಆದರೆ ನನಗೆ ಪ್ರೀತಿ ಪಾತ್ರನಾಗಿರುವಂಥ ದೇವರು ಮಾತ್ರ ನನ್ನಿಂದ ದೂರ ಹೋಗಿಲ್ಲ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ವೇದನೆಯಲ್ಲಿ, ನನ್ನ ನಿಮ್ಮ ದುಃಖದಲ್ಲಿ ಎಲ್ಲರೂ ನಮ್ಮನ್ನು ಕೈ ಬಿಡುವಾಗ, ಎಲ್ಲರೂ ನಮ್ಮಿಂದ ದೂರ ಅಗಲುವಾಗ ನಮ್ಮ ಸಂಗಡ ನಿರಂತರವಾಗಿರುವಂತಹ ಸರ್ವಶಕ್ತನಾದ ದೇವರಿದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಬಲಹೀನತೆಯ ಮಧ್ಯದಲ್ಲಿ
ಕುಗ್ಗಿ ಹೋದಂತಹ ಸಮಯದಲ್ಲಿ ನಮಗೆ ಬಲಪಡಿಸಿಕೊಳ್ಳುವುದಕ್ಕೆ ಒಬ್ಬ ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇದೆ. ದಾವೀದನೇನು ಮಾಡ್ತಾ ಇದ್ದಾನೆ, ಆದರೂ ಇಷ್ಟೆಲ್ಲ ಇಕ್ಕಟ್ಟುಗಳಿದ್ದರು, ಇಷ್ಟೆಲ್ಲ ವೇದನೆಗಳಿದ್ದರು, ಎಲ್ಲರೂ ವಿರೋಧವಾದರು, ದೇವರ ಸನ್ನಿಧಾನದಲ್ಲಿ ದಾವೀದನು ತನ್ನನ್ನು ಬಲಪಡಿಸ್ಕೊಳ್ತಾ ಇದ್ದಾನೆ. ಬಲಹೀನತೆಯಿಂದ ಕುಗ್ಗಿ ಹೋದಂಥ ಸ್ಥಿತಿಯಲ್ಲಿ, ವೇದನೆಯಲ್ಲಿ ಯಾರಾದರೂ ಈ ವಾಕ್ಯವನ್ನು ಕೇಳ್ತಾ ಇದ್ದರೆ, ಎಲ್ಲರೂ ನಿನ್ನನ್ನು ಬಿಟ್ಟು ದೂರ ಹೋಗಿದ್ರೆ, ಎಲ್ಲರೂ ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಾ ಇದ್ದರೆ, ನಿರಾಶೆ ಪಡಬೇಡ. ನಿನ್ನ ಸಂಗಡ ಇರುವಂಥ ಒಬ್ಬ ದೇವರಿದ್ದಾನೆ. ಆ ದೇವರ ಬಳಿಯಲ್ಲಿ ನೀನು ಬರೋದಾದರೆ ಆತನು ನಿನ್ನನ್ನು ಬಲಪಡಿಸುವನಾಗಿದ್ದಾನೆ. ದಾವೀದನಿಗೊಂದು ನಂಬಿಕೆ ಇತ್ತು, ಯಾರೆಲ್ಲ ಕೈ ಬಿಟ್ಟರು ಕೈ ಬಿಡದೇ ಇರುವಂಥ ಒಬ್ಬ ದೇವರಿದ್ದಾನೆ. ಸಹಾಯ ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರ ಸನ್ನಿಧಾನದಲ್ಲಿ ಬಂದು ಬಲವನ್ನು ಹೊಂದಿಕೊಳ್ಳುವ ಹಾಗೆ ದೇವರು ನಿಮ್ಮನ್ನು ಬಲಪಡಿಸಲಿ, ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ದಿನವನ್ನು ಕಾಣುವಂತೆ ಸಹಾಯ ಮಾಡಿದೆಯಪ್ಪ ದೇವರೇ. ಬಲಹೀನತೆಯ ಮಧ್ಯದಲ್ಲಿ ಕುಗ್ಗಿ ಹೋಗುವ ಸಂದರ್ಭಗಳಲ್ಲಿ ನಮ್ಮನ್ನು ಬಲಪಡಿಸುವಂತಹ ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ, ನಿನ್ನ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಾವು ಬಲಹೀನತೆ ಮಧ್ಯದಲ್ಲಿ ನಿರಾಶರಾಗದೆ ನಿನ್ನ ಬಳಿಯಲ್ಲಿ ಬಂದು ಬಲವನ್ನು ಹೊಂದಿ ಮುಂದೆ ಸಾಗುವ ಹಾಗೆ ಕರ್ತನೇ ನೀ ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. God bless you.